ನಮ್ಮ ಫ್ರೆಂಡ್ಸ್ ಎಲ್ಲ ನನಗೆ ಮೋಟಿವೇಶ್ನಲ್ ಕಂಟೆಂಟ್ ಯಾರು ನೋಡ್ತಾರಲಿ, ಒಳ್ಳೆಯದನ್ನು ಯಾರು ಕೇಳಲ್ಲ, ಈ ಕಾಲದಲ್ಲಿ ಕೆಟ್ಟದ್ದನ್ನ ಹೇಳಿದ್ರೇ ಕೇಳ್ತಾರೆ ಅಂತಂತ ಹೇಳ್ತಾಯಿದ್ರು. ನಿನ್ನ ಕಂಟೆಂಟ್ ಆದರೂ ಚೇಂಜ್ ಮಾಡು, ಇಲ್ಲ ಅಂತಂದರೆ ನಿನ್ನ ಸೆಟಪ್ ಹೋಗೋ ಎಲ್ಲ ಚೇಂಜ್ ಮಾಡ್ಕೊ, ಹಂಗಾದ್ರೆ ನೀನು ಸಕ್ಸಸ್ ಆಗ್ತಿದೆ ಅಂತ ಹೇಳಿದರು. ಆದರೂ ಕೂಡ ನಾನು ಅಬ್ಸರ್ವ್ ಮಾಡಿದೆ, ನಾನು ಕೂಡ ಒಂದು 35 ಡೇಸಿಂದ ಕಂಟೆಂಟ್ನ ಮಾಡ್ತಾನೇ ಇದ್ದೀನಿ, ಡೈಲಿ ಬಿಡ್ತಾನೇ ಇದ್ದೀನಿ, ವೀಡಿಯೋಸು ವೈರಲ್ ಆಗ್ತಾಯಿಲ್ಲ. ಬಟ್ ನೋಡೋಣ, ನಾನು ಕೂಡ ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನನ್ನ ಕನ್ಸಿಸ್ಟೆನ್ಸ್ನ ನಾನು ನಂಬ್ಕೊಂಡಿದ್ದೀನಿ, ವೀಡಿಯೋ ಮಾಡೋದು ಮಾತ್ರ ಬಿಡಲ್ಲ. ನಮ್ಮ ಫ್ರೆಂಡ್ಸ್ ಹೇಳಿದ್ದು ಕೂಡ ನಿಜವೇ, ಈ ಕಾಲದಲ್ಲಿ ಒಳ್ಳೇದು ಹೇಳಿದ್ರೆ ಯಾರೂ ನೋಡಲ್ಲ ವೀಡಿಯೋಸ್ನ, ಕೆಟ್ಟದನ್ನೇ ಹೇಳ್ಬೇಕು. ಕೆಟ್ಟದನ್ನು ಹೇಳಿದ್ರೇ ಭಾಳ ಜನ ನೋಡ್ತಾರೆ, ಲೈಕ್ಸ್ ಕೊಡ್ತಾರೆ, ಶೇರ್ ಮಾಡ್ತಾರೆ, ಫಾಲೋ ಕೂಡ ಮಾಡ್ತಾರೆ. ನೋಡೋಣ, ನಾವು ಕೂಡ ಚೇಂಜ್ ಮಾಡ್ತೀವಿ ಕಂಟೆಂಟು, ಒಳ್ಳೆಯದನ್ನೇ ಕೊಡ್ತೀವಿ. ಆದರೆ ಕೆಟ್ಟದನ್ನು ನಾವು ಕೊಡೋಂಗಿಲ್ಲ, ಕೆಟ್ಟದನ್ನು ಮಾತಾಡೋಂಗಿಲ್ಲ, ಕೆಟ್ಟದನ್ನು ಬಯಸೋಂಗಿಲ್ಲ ಕೂಡ. ನೋಡೋಣ ಏನಾಗುತ್ತೆ.